ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಾಸ್ ಬ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ ಆ್ಯಂಡ್ ಆಲ್ ನೋಟಿಫಿಕೇಷನನ್ನು ಸೆಲೆಕ್ಟ್ ಮಾಡಿ, ಸೊ ದ್ಯಾಟ್ ನಾನೇನೇ ಹೊಸ ವೀಡಿಯೋಸ್ ಹಾಕಿದಾಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಪಾಪ್ ಆಗುತ್ತೆ. ಆ್ಯಂಡ್ ಇವತ್ತು ಸಾರಿಯನ್ನು ಹಾಕಿ ಬ್ಲಾಗನ್ನು ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಗೊತ್ತಿರ್ಬೋದು, ನಾನು ಲಾಸ್ಟ್ ನನ್ನ ಡೈಲಿ ಬ್ಲಾಗ್ಸಲ್ಲಿ ಹೇಳಿದ್ದೆ ಜ್ಯುವೆಲ್ರಿ ಕಲೆಕ್ಷನನ್ನು ಮಾಡಬೇಕು, ಫ್ಯಾಷನ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಏನಿದೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂದ್ಕೊಂಡು. ಸೊ ಜ್ಯುವೆಲ್ರೀಸ್ ಅಂದಾಗ ಟ್ರೆಡಿಷ್ನಲ್ ವೇರ್ ಹಾಕಿದಾಗ ಚೆನ್ನಾಗಿ ತೋರುತ್ತೆ. ಆ್ಯಂಡ್ ನಾನು ನಾರ್ಮಲ್ ಆಗಿ ಕುರ್ತೀಸ್ ಆರ್ ಜೀನ್ಸ್ ಹಾಕಿದಾಗ ಟ್ರೆಡಿಷ್ನಲ್ ವೇರ್ ಇದ್ದು ಜ್ಯುವೆಲ್ರೀಸ್ ಆರ್ ಫ್ಯಾಷನ್ ಜ್ಯುವೆಲ್ರೀಸನ್ನು ತುಂಬ ಕಡಿಮೆ ಹಾಕುವಂಥದ್ದು. ನಾರ್ಮಲ್ ನಂದು ಏನಿರುತ್ತೆ ಸ್ಟಾರ್ಟ್ ಅದನ್ನೇ ಹಾಕಿರ್ತೀನಿ. ಸೊ ಸ್ಯಾರಿ ಹಾಕಿದಾಗ ಜಾಸ್ತಿ ನಾನು ಟ್ರೆಡಿಷ್ನಲ್ ವೇರಿಗೆ ಸೂಟ್ ಆಗೋ ಥರ ಇಯರಿಂಗ್ಸನ್ನೆಲ್ಲ ಪೇರ್ ಮಾಡ್ತೀನಿ. ಸೊ ಸ್ಯಾರಿ ಹಾಕಿ ಇವತ್ತು ಒಂದು ಚೆನ್ನಾಗಿರುವಂತಹ ಬ್ಲಾಗನ್ನು ಮಾಡೋಣ ಅಂತ ಎಣಿಸ್ಕೊಂಡೆ. ಆ್ಯಂಡ್ ನನ್ನ ಚಾನಲಲ್ಲಿ ನೀವೆಲ್ಲ ರೀತಿಯ ಬ್ಲಾಗ್ಸನ್ನು ನೋಡಿರ್ತೀರ, ಲೈಕ್ ಡೈಲಿ ಬ್ಲಾಗ್, ಕುಕಿಂಗ್, ಸ್ಕಿನ್ ಕೇರ್, ಟ್ರಾವೆಲ್, ಅದು ಇದು ಅಂತ. ಬಟ್ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ವಿಡಿಯೋ ಇರಲಿ ಅಂದ್ಕೊಂಡು ಈ ಥರ ಸ್ಯಾರಿ ಹಾಕಿ ನಿಮ್ಮ ಜೊತೆಗೆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ಸೊ ಯಾರು ಎಲ್ಲೂ ಸ್ಕಿಪ್ ಮಾಡಿದ ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ. ನೋಡ್ತಾ ಇರ್ಬೋದು, ಈ ಥರ ಸ್ಲೀವ್ಲೆಸ್ ಬ್ಲೌಸನ್ನು ಹೊಲಿಸಿದ್ದೀನಿ. ಇದು ತುಂಬ ಟೈಮ್ ಆಯಿತು ಹೊಲಿಸಿ. ಆ್ಯಂಡ್ ಇದು ನಂದು ಅತ್ತಿಗೆ ಸ್ಯಾರಿ ಆ್ಯಕ್ಚುಲಿ. ಸೊ ಇಲ್ಲಿ ನೋಡಿ ಈ ಥರ. ಆ್ಯಂಡ್ ಇದಕ್ಕೆ ಕ್ರೀಮ್ ಕಲರ್ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಸೊ ಇದನ್ನು ಹಾಕಿ ಇವತ್ತೊಂದು ವಿಡಿಯೋನ ಮಾಡೋಣ ಅಂತ ಎಣಿಸ್ಕೊಂಡೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇಲ್ಲಿ ನೋಡ್ತಿರ್ಬೋದು, ಈ ಥರ ನಾನು ಒಂದು ಪ್ರತಿಯೊಂದು ನನ್ನ ಹತ್ರ ಏನೆಲ್ಲ ಇದೆ, ಮೇಕಪ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಆರ್ ಸ್ಕಿನ್ ಕೇರ್ ರಿಲೇಟೆಡ್, ಆರ್ ಜ್ಯುವೆಲ್ರೀಸ್, ನೇಲ್ ಪೇಂಟ್ಸ್, ಲಿಪ್ಸ್ಟಿಕ್, ಈ ಥರ ಬಾಕ್ಸಸಲ್ಲಿ ಇಟ್ಕೊಂಡಿದ್ದೀನಿ ಚೆನ್ನಾಗಿರುವಂಥದ್ದು. ಇದು ಆ್ಯಕ್ಚುಲಿ ನಾನು ಯಾವುದೋ ಒಂದು ಹಬ್ಬಕ್ಕೆ ಹೋದಾಗ ತೊಗೊಂಡಿದ್ದು ಬಾಕ್ಸ್. 50 ಇದಿತ್ತು ಅನ್ಸುತ್ತೆ, ಒಂದು ಬಾಕ್ಸಿಗೆ 50 ಆ ಥರ. ಸೊ ಚೆನ್ನಾಗಿದೆ, ಇದು ವರ್ತ್ ಅನಿಸ್ತು ನನಗೆ. ಈ ಥರ ಕಲೆಕ್ಷನ್ಸಿಗೆಲ್ಲ ಚೆನ್ನಾಗಿ ಆಗುತ್ತೆ ಆ್ಯಂಡ್ ಈಸಿಲಿ ಸಿಗುತ್ತೆ ಏನೇ ಹುಡ್ಕ್ಲಿಕ್ಕೆ ಹೋದರೂ ಕೂಡ. ಸೊ ಇವಾಗ ಫಸ್ಟ್ ಒಂದು ಜ್ಯುವೆಲ್ರಿಯನ್ನು ತೋರಿಸ್ತೀನಿ. ನನ್ನ ಮೋಸ್ಟ್ ಫೇವ್ರೆಟ್ ಪರ್ಚೇಸ್ ಇದು ಜಾಸ್ತಿ 150 ಕೊಟ್ಟಿದ್ದೀನಿ ಅಂತ ಎಣಿಸ್ಕೊಳ್ತೇನೆ ಇದಕ್ಕೆ. ಸೊ ನಾನು ಇಲ್ಲಿಗೆ ಹೋದಾಗ, ಇಲ್ಲಿ ತೀರ್ಥಹಳ್ಳಿ ಹಬ್ಬಕ್ಕೆ ಹೋದಾಗ ತೊಗೊಂಡಿದ್ದು. ಇಲ್ಲಿ ನೋಡ್ತಿರ್ಬೋದು, ಇದು ಸೆಕೆಂಡ್ ಒನ್ ಬಂದುಬಿಟ್ಟು ಇದು ಬ್ಲೂ ಕಲರಿಗೆ, ನೇವಿ ಬ್ಲೂ ಕಲರ್, ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನನ್ನ ಫೇವ್ರೇಟ್. ಇದು ಕೂಡ ಇಲ್ಲಿ ನೋಡಿ ಈ ಥರ. ಇದನ್ನು ನಾನು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಒಂದು ವಿಡಿಯೋ ಹಾಕಿದಾಗ, ನೋಡಿ ಇರ್ತೀರಾ ನೀವೆಲ್ಲರೂ ಕೂಡ. ಗೆಟ್ ರೆಡಿ ವಿತ್ ಭಾಗ್ಯ ಒಂದು ವ್ಲಾಗಲ್ಲಿ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಇದು, ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಇದೆ, ಬಾಟಲ್ ಶೇಪಲ್ಲಿ ಚೆನ್ನಾಗಿದೆ. ಹಾಕಿದರೂ ಕೂಡ ಚೆನ್ನಾಗಿ ತೋರುತ್ತೆ. ಹಾಕಿದ್ದೀನಿ ನಾನು ಕೆಲವೊಂದು ವಿಡಿಯೋಸಿಗೆಲ್ಲ, ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ. ಆ್ಯಂಡ್ ಮತ್ತೊಂದು ಬಂದುಬಿಟ್ಟು ಇದು ಈ ಥರ ಇದೆ. ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ನಿಧಿ ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ದು. ಮೊನ್ನೆ ಬಂದಿದ್ಲು ಡಿಸೆಂಬರಿಗೆ, ಆ ಟೈಮಲ್ಲಿ ತಂದಿತ್ತು. ಸೊ ಇದು ಕೂಡ ಚೆನ್ನಾಗಿದೆ. ಇಲ್ಲಿ ಒಂದು ಹೋಗಿದೆ, ಬಟ್ ಅದು ಅವ್ರು ಎಕ್ಸ್ಟ್ರಾ ಕೂಡ ಕೊಟ್ಟಿದ್ದಾರೆ, ಆ್ಯಡ್ ಮಾಡ್ಬೋದು ಹೋದರೆ ಅಂತ. ಸೊ ಇವೆರಡು ಇಯರಿಂಗ್ಸ್ಗಳು, ಇದು ಅನನ್ಯಕ್ಕ ಕೊಟ್ಟಿದ್ದು. ಇವಾಗಲ್ಲ 1-2 ಇಯರ್ಸ್ ಆಯ್ತು ಅನಿಸುತ್ತೆ. ಇನ್ನೂ ಚೆನ್ನಾಗಿನೇ ಇದೆ. ಅವಳು ಹಾಕೊಳ್ಳಲ್ಲ ಅಂತ ನನಗೆ ಕೊಟ್ಟಳು. ಸೊ ಇದೆರಡು. ನೆಕ್ಸ್ಟ್ ಬಂದುಬಿಟ್ಟು ಇದು ಗ್ರೀನ್ ಕಲರಿಗೆ ಗೋಲ್ಡನ್ ಕಲರ್ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿದೆ. ಇದು ನನಗೆ ಕರೆಕ್ಟ್ ನೆನಪಿಲ್ಲ ಎಲ್ಲಿ ತೊಗೊಂಡಿದ್ದಂತ, ಬಟ್ ಕೋಟೇಶ್ವರದಲ್ಲಿ ಅಂತ ಎಣಿಸ್ಕೊಳ್ತೀನಿ. ಹೌದು. ಸೊ ಇಲ್ಲಿ ನೋಡಿ ಈ ಥರ ತೋರುತ್ತೆ ಹಾಕಿದಾಗ. ಸೊ ಇದು ಒಂದು, ಇದಕ್ಕೆ ಒಂದು 100 ಕೊಟ್ಟಿರ್ಬೋದು, ಜಾಸ್ತಿ ಅಷ್ಟೇ. ನನ್ನ ಹತ್ರ ಜಾಸ್ತಿ ಆಕ್ಸಿಡೈಸ್ಡ್ ಜ್ಯುವೆಲ್ರೀಸೇ ಜಾಸ್ತಿ ಇದೆ ಅಂತ ಎಣಿಸ್ತೀನಿ. ಇವಾಗ ನೋಡ್ತಾ ಹಾಗೆ ಅನಿಸ್ತಾ ಇದೆ. ಇಲ್ಲಿ ನೋಡಿ, ಇದು ಕೂಡ ಒಂದು ರೆಡ್ಡಿಗೆ ಸಿಲ್ವರ್ ಕಲರ್ ಕಾಂಬಿನೇಷನಲ್ಲಿ ಚೆನ್ನಾಗಿ ತೋರುತ್ತೆ ಇದು ಕೂಡ. ಸೊ ಇದು ಒಂದು ನೆನಪಿಲ್ಲ, ಇದು ಮೋಸ್ಟ್ಲಿ ನಾನು ತೀರ್ಥಹಳ್ಳಿಯಲ್ಲೇ ತಗೊಂಡಿರಬೇಕು. 100 ಆರ್ 120, 130 ಅಷ್ಟು ಒಳಗಡೆ. ಮತ್ತೊಂದು ರೆಡ್ ಕಲರಲ್ಲಿ ಇದೆ, ಇಲ್ಲಿ ನೋಡಿ. ಇದು ರೆಡ್ಡಿಗೆ ಗೋಲ್ಡನ್ ಕಾಂಬಿನೇಷನಲ್ಲಿ ಚೆನ್ನಾಗಿದೆ. ನನ್ನ ಹತ್ರ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ. ಮಸ್ತ್ ಜೋಕ್ ಮಾರಾರೆ, ಇದು ಒಂದು ಸೆಟ್. ಇಲ್ಲಿ ನೋಡಿ ಈ ಥರ ಬಾಟಲ್ ಶೇಪಲ್ಲಿ ಇದೆ, ಚೆನ್ನಾಗಿ ಬರುತ್ತೆ. ಇದು ಕೂಡ ಹಾಕಿದಾಗ ಇಲ್ಲಿ ನೋಡಿ ಈ ಥರ. ಆ್ಯಂಡ್ ಮತ್ತೊಂದು ಕೂಡ ಸೇಮ್ ಈ ಥರ.
ಯಾವಾಗ ಹಾಕೋದು ಗೊತ್ತಿಲ್ಲ ಗೈಸ್, ಎಲ್ಲ ತಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇಷ್ಟೊತ್ತು ಹುಡುಕ್ತಾ ಇದ್ದೆ, ಕಟ್ ಮಾಡಿಕೊಂಡು ಹುಡುಕಿ ಇವಾಗ ಒಂದಿಷ್ಟು ಪೇರ್ ಅನ್ನೋದು ಬಂದಿದ್ದೀನಿ. ಇಲ್ಲಿ ನೋಡಿ, ಇದು ಬಂದು ಗೋಲ್ಡನ್ ಕಲರ್, ಇದು ಹಳತಾಗಿದೆ, ಏಜ್ ಆಗಿದೆ ಇದಕ್ಕೆ, ಸೊ ಇನ್ನು ಯೂಸ್ ಮಾಡಲ್ಲ. ತುಂಬ ವರ್ಷದಿಂದಿದ್ದು, ಒಂದ್ಸಲ ಕಳೆದು ಹೋಗಿ ವಿನಾಯಕಣ್ಣ ಜೋಪಾನವಾಗಿ ಇಟ್ಟು ನನಗೆ ವಾಪಸ್ ಕೊಟ್ಟಿರುವಂಥದ್ದು ಇಯರಿಂಗ್ ಇದು. ಸೊ ಇದು ಒಂದು ಪೇರ್, ಇದು ಚೆನ್ನಾಗಿದೆ, ಇದು ನಂಗೆ ತುಂಬ ಇಷ್ಟ. ಬಿಕಾಸ್ ಇಲ್ಲಿ ನೋಡಿ, ಏನು ಹೇಳ್ತೀರಾ, ಇಲ್ಲಿ ಈ ಥರ ವರ್ಕ್, ಇಲ್ಲಿ ಕೆಳಗಡೆ ಈ ಥರ ಜುಮ್ಕಾ ಟೈಪ್ ಬಂದಿದೆ, ನನಗಿಷ್ಟ ಇದ್ದು ಜ್ಯುವೆಲ್ರಿ. ಸೊ ಇದು ಬಂದು ಹಾಗೆ ಮತ್ತೊಂದು ಬಂದುಬಿಟ್ಟು ಇದು ಮೋಸ್ಟ್ಲಿ ನನಗೆ ಅತ್ತಿಗೆ ಕೊಟ್ಟಿದ್ದು, ನನಗೆ ಕರೆಕ್ಟಾಗಿ ನೆನಪಿಲ್ಲ ತಗೊಂಡಿದ್ದವರು ಕೊಟ್ಟಿದ್ದ ಅಂತ. ಸೊ ಇದು ಬಂದು ಹಾಂ, ಇದು ಕೊಟ್ಟಿದ್ದು ಅನ್ಸುತ್ತೆ ಮೋಸ್ಟ್ಲಿ. ಇದು ಬಂದು ಮತ್ತೆ ಯಾವುದಿದೆ, ಹಾಂ ಇಲ್ಲಿ ಒಂದು ಇದೆ, ಸಾರಿ ಗೈಸ್, ಇಲ್ಲಿ ಬಂದಿದೆ. ಇದು ನೋಡಿ, ತುಂಬ ಚೆನ್ನಾಗಿದೆ ಇದು ಕೂಡ. ಸ್ಟಡ್ಡಿದು ಕಲೆಕ್ಷನ್ಸ್ ಕೂಡ ಇದೆ. ಸೊ ಫಸ್ಟ್ ಒಂದು ಬಂದುಬಿಟ್ಟು ಇದು, ಇಲ್ಲಿ ನೋಡಿ, ಕ್ಯೂಟ್ ಒಂದು ಸ್ಟಾರ್ ವಿತ್ ರೌಂಡ್ ಶೇಪಲ್ಲಿ ಇದು ಒಂದು ಸ್ಟಡ್, ಆ್ಯಂಡ್ ಈ ಒಂದು ಪಿಂಕ್ ಕಲರ್ ಇದು ಫ್ಲವರ್ ಸ್ಟಡ್, ಈ ಥರ ಇದೆಲ್ಲ ಸೀರೆ ಒಟ್ಟಿಗೆ ಚೆನ್ನಾಗಿ ತೋರುತ್ತೆ. ನೋಡ್ತಿರ್ಬೋದು, ವೇಟ್ ಹಾಕಿ ತೋರಿಸ್ತೀನಿ ಒಂದನ್ನು. ಆ್ಯಂಡ್ ಇದು ಬಂದು ರೆಡ್ ಕಲರ್, ಇದ್ರದ್ದೆಲ್ಲ ಲಿಂಕ್ ಇದೆ ನನ್ನ ಹತ್ರ, ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಲಿಂಕನ್ನು. ಸೊ ಇದು ಬಂದು ಇಲ್ಲಿ ನೋಡಿ, ಆರೆಂಜ್ ಕಲರಿಗೆ ಸ್ಟೋನ್ ವರ್ಕಲ್ಲಿ ಚೆನ್ನಾಗಿದೆ, ಇದು ಕೂಡ ಚೆನ್ನಾಗಿದೆ. ಆ್ಯಂಡ್ ಇದು ಬಂದು ಯೆಲ್ಲೋ ಗ್ರೀನ್ ಮಿಕ್ಸಲ್ಲಿ, ಇಲ್ಲಿ ನೋಡಿ ಈ ಥರ ತೋರುತ್ತೆ, ಇದು ಕೂಡ ಚೆನ್ನಾಗಿದೆ, ಚೆನ್ನಾಗಿ ತೋರುತ್ತೆ ಆ್ಯಕ್ಚುಲಿ. ಯಾವುದಾದ್ರೂ ಸ್ಯಾರಿ ಜೊತೆಗೆಲ್ಲ ಮ್ಯಾಚ್ ಮಾಡಿದಾಗ. ಪರ್ಪಲ್ ಕಲರ್, ಪರ್ಪಲಿಗೆ ಗೋಲ್ಡ್ ಇದರಲ್ಲಿ ಬಂದಿದೆ. ಹಾಗೆ ನಾನು ಒಂದು ಲಾಸ್ಟ್ ಸಾರಿಯನ್ನು ಹಾಕಿದ ವ್ಲಾಗನ್ನು ನೋಡಿದರೆ ಗೊತ್ತಿರುತ್ತೆ, ಒಂದು ನೆಕ್ ಪೀಸನ್ನು ನಾನು ಹಾಕಿದ್ದೆ, ನನ್ನ ಫೇವ್ರೆಟ್ ನೆಕ್ ಪೀಸ್ ಅದು, ಯಾವುದೇ ಸಾರಿಗೆ ಹಾಕಿದರೂ ಮ್ಯಾಚ್ ಆಗುತ್ತೆ. ಸೊ ಇದು ಬ್ಲ್ಯಾಕ್ ಕಲರಲ್ಲಿ ನೋಡಿ, ಎಷ್ಟು ಚೆನ್ನಾಗಿ ತೋರುತ್ತೆ, ಒಂದು ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ಆ್ಯಂಡ್ ನನಗೆ ಇದು ಮೇಯ್ನ್ ಆಗಿ ಸೂಟ್ ಆಗುತ್ತೆ, ಬಿಕಾಸ್ ನಾನು ಫಸ್ಟ್ ಒಂದು ಸ್ಯಾರಿ ಗ್ರೀನ್ ಸ್ಯಾರಿ ಹಾಕಿದಾಗ ಬೇರೆ ಒಂದು ಮ್ಯಾಚ್ ಮಾಡ್ಕೊಂಡಿದ್ದೆ, ಅದು ಕೂಡ ಚೋಕರೇ ಆಗಿತ್ತು, ಬಟ್ ಒಂದು ಸ್ವಲ್ಪ ಕೂಡ ಸೂಟ್ ಆಗ್ತಿರಲಿಲ್ಲ, ಅಂದರೆ ನನ್ನ ಫೇಸಿಗೆ ಅದು ಮ್ಯಾಚ್ ಆಗ್ತಾ ಇರಲಿಲ್ಲ. ಬಟ್ ನೆಕ್ಸ್ಟ್ ಡೇ ನಾನು ಇದ್ರ ಜೊತೆಗೆ ಮ್ಯಾಚ್ ಮಾಡಿದೆ, ಎಷ್ಟು ಚೆನ್ನಾಗಿ ಚಂದ ಬಂದಿತ್ತು ಅದು ಆ್ಯಕ್ಚುಲಿ ವಿಡಿಯೋ. ಸೊ ಇದು ಒಂದು ಇದರ ಲಿಂಕ್ ಇದೆ ನನ್ನ ಹತ್ರ. ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಕೂಡ ಬರುತ್ತೆ, ಇದು ಈ ಥರದ್ದು ಇಯರಿಂಗ್ಸ್, ಬಟ್ ನನಗೆ ಇಯರಿಂಗ್ಸ್ ಇಷ್ಟ ಆಗಲಿಲ್ಲ, ಇದು ಚೆನ್ನಾಗಿ ತೋರುತ್ತೆ. ಸೊ ಇದ್ರದ್ದು ಲಿಂಕನ್ನು ನಾನು ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು, ತುಂಬ ಚೆನ್ನಾಗಿ ತೋರುತ್ತೆ. ಇಲ್ಲಿ ನೋಡಿ, ಹಾಕಿ ತೋರಿಸ್ತೀನಿ, ವೆಯ್ಟ್. ಮಾಂಗಲ್ಯಂ, ಸಾರಿ ವೆಯ್ಟ್, ಈ ಥರ ಒಂದು ಸಾಂಗ್ ಹೇಳ್ಬೋದು, ಮಾಂಗಲ್ಯಂ ತಂತು ನಾನೇನ ಮಮ ಜೀವನ. ಇಲ್ಲಿ ನೋಡಿ, ಸಾರಿ ಗೈಸ್, ಇಲ್ಲಿ ನೋಡಿ ಈ ಥರ ತೋರುತ್ತೆ, ಚೆನ್ನಾಗಿದೆ ಅಲ್ವಾ? ಇದು ತುಂಬ ಚೆನ್ನಾಗಿ ತೋರುತ್ತೆ, ಯಾರೇ ಹಾಕಿದರೂ ಚೆನ್ನಾಗಿ ತೋರುತ್ತೆ. ಸೊ ನಾನು ಲಿಂಕನ್ನು ಕೊಟ್ಟಿರ್ತೀನಿ, ನಿಮಗೆ ಬೇಕಿದ್ರೆ ನೀವು ಪರ್ಚೇಸ್ ಮಾಡಿ. ಚೋಕರ್ಸನ್ನು ಯೂಸ್ ಮಾಡಿದಾಗ ನಾನು ಸಜೆಸ್ಟ್ ಮಾಡುವಂಥದ್ದು, ಹೆವಿ ಜ್ಯುವೆಲ್ರೀಸ್ ಇಯರಿಂಗ್ಸನ್ನೆಲ್ಲ ಹಾಕಲಿಕ್ಕೆ ಹೋಗಬೇಡಿ, ಒಂದು ಸ್ಮಾಲ್ ಸ್ಟಡ್ಡನ್ನು ಹಾಕಿ, ಬಿಕಾಸ್ ತುಂಬ ಹೆವಿ ತೋರುತ್ತೆ, ಚೆನ್ನಾಗಿ ತೋರಲ್ಲ ಅಷ್ಟೊತ್ತಿಗೆ ಸ್ಯಾರಿ ಜೊತೆಗೆಲ್ಲ. ಜಸ್ಟ್ ಒಂದು ಚೋಕರನ್ನು ಹಾಕಿ ಇದನ್ನು ಖಾಲಿ ಬಿಡಿ. ಅವ್ರು ಹೆವಿ ಇಯರಿಂಗ್ಸನ್ನು ಹಾಕಿದಾಗ, ಫಸ್ಟ್ ನಾನೇನು ತೋರಿಸಿದ್ದೆ ಆ ಥರ ಹೆವಿ ಇಯರಿಂಗ್ಸನ್ನು ಹಾಕಿದಾಗ ನೆಕ್ ಪ್ಲೇನ್ ಇಡಿ, ಚೆನ್ನಾಗಿ ತೋರುತ್ತೆ ಈ ಥರ. ನೆಕ್ಸ್ಟ್ ಬಂದುಬಿಟ್ಟು ಇದು ನನ್ನ ಹತ್ರ ಜಾಸ್ತಿ ನೆಕ್ ಪೀಸಸ್ ಎಲ್ಲ ಕಡಿಮೆ, ಇದು ಅಮ್ಮ ಆರ್ಡರ್ ಮಾಡಿದ್ದು ಮೊನ್ನೆ. ಸೊ ಇದು ಚೆನ್ನಾಗಿದೆ, ಹಾಕಿದಾಗ ಚೆನ್ನಾಗಿ ತೋರುತ್ತೆ, ಬಟ್ ನೋಡುವಾಗ ಅಷ್ಟು ಚೆನ್ನಾಗಿ ತೋರಲ್ಲ. ಸೊ ವೇರ್ ಮಾಡಿ ತೋರಿಸ್ತೀನಿ, ವೆಯ್ಟ್. ನೋಡಿ, ಚೆನ್ನಾಗಿ ತೋರುತ್ತೆ, ಬಟ್ ಇದ್ರ ಜೊತೆಗೆ ಆ್ಯಕ್ಚುಲಿ ಇಯರಿಂಗ್ಸ್ ಬಂದಿದೆ, ಬಟ್ ನಾನು ಹೇಳ್ತೀನಿ ಇಯರಿಂಗ್ಸನ್ನು ಮ್ಯಾಚ್ ಮಾಡಿಬಿಡಿ. ಜಸ್ಟ್ ಇದನ್ನು ಹಾಕೋದಾದರೆ ಇದನ್ನು ಮಾತ್ರ ಹಾಕಿ, ಇಯರಿಂಗ್ಸ್ ಹಾಕಿದರೆ ವೇಷ ತೋರುತ್ತೆ, ವೇಷ. ಸೊ ಇಷ್ಟನ್ನೇ ಹಾಕಿ.
ಐ ಹೋಪ್ ನಿಮಗೆ ಇವತ್ತಿನ ಈ ಒಂದು ಸ್ಮಾಲ್ ಜ್ಯುವೆಲ್ರಿ ಕಲೆಕ್ಷನ್ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ 10,000 ಸಬ್ಸ್ಕ್ರೈಬರ್ಸ್ ರೀಚ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಮತ್ತು ಯಾವ ಥರ ಕಾಂಟೆಂಟ್ ನಿಮಗೆ ನೋಡಲಿಕ್ಕೆ ನನ್ನ ಚಾನಲಲ್ಲಿ ಇಷ್ಟ ಇದೆ ಅದನ್ನು ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ. ಅದನ್ನು ಮಾಡಲಿಕ್ಕೂ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಂದು ಚೆನ್ನಾಗಿರುವಂತಹ ಡೈಲಿ ವ್ಲಾಗ್ ಜೊತೆಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿ ತನಕ ಬೈ, ಟೇಕ್ ಕೇರ್, ಲವ್ ಯು ಆಲ್.